ಒಂದು ಕಾಲದಲ್ಲಿ ವಸಂತ ಬಗ್ಗೇರ ಮತ್ತು BS ಯಡಿಯೂರಪ್ಪ ಇಬ್ಬರೇ ಬಿಜೆಪಿ MLA ಇದ್ರು. ಇಡೀ ರಾಜ್ಯದಲ್ಲಿ ಇಬ್ಬರೇ MLA ಇದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ವಸಂತ ಬಂಗೇರ ಅನ್ನುವಂತಹ ಒಬ್ಬ ಸದಸ್ಯ, ಯಡಿಯೂರಪ್ಪರನ್ನ ಬಿಟ್ರೆ ಅವರೊಬ್ಬರೇ ಸದಸ್ಯ. ಅವರಿಗೆ ಪ್ರಮುಖ ಆದ್ಯತೆಯ ಅಜೆಂಡಾ ಏನು ಅಂತಂದ್ರೆ ಅದು ಧರ್ಮಸ್ಥಳದ ದನಿಗಳ ವಿರುದ್ಧದ ಹೋರಾಟ. ವಿಧಾನಸಭೆಯಲ್ಲಿ ವಸಂತ ಬಂಗೇರ ಅವರು ಬಿಜೆಪಿ ಪಕ್ಷದ ಅಧಿಕೃತ ಸದಸ್ಯರಾಗಿ ಅವರು ಧರ್ಮಸ್ಥಳದ ದನಿಗಳ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಯಡಿಯೂರಪ್ಪ ಅವರು ಮೌನವಾಗಿ ಕುಳಿತುಕೊಂಡು ಅದಕ್ಕೆ ಸಮ್ಮತಿಯನ್ನ ಕೊಡ್ತಾರೆ. ಬಿಜೆಪಿ ಪಕ್ಷ ಕೂಡ ಅದನ್ನ ಬೆಂಬಲಿಸಿದೆ ಅನ್ನುವಂಥದ್ದು ಇದು ಸ್ಪಷ್ಟ. ಇದು ಬಿಜೆಪಿ ಪಕ್ಷದ್ದು. ಆ ನಂತರ 1980ರ ದಶಕದಲ್ಲೇ ಮತ್ತೆ ಬಿಜೆಪಿ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಕರ್ನಾಟಕ ಚುನಾವಣೆ ಆದಂತ ಸಂದರ್ಭದಲ್ಲಿ ಬಿಜೆಪಿ 14 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. 14 MLAಗಳಿರ್ತಾರೆ. 14 MLAಗಳಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಕೋಮುಗಲಭೆ ಆಗುತ್ತೆ. ಆ ದೊಡ್ಡ ಕೋಮುಗಲಭೆ ಆಗುವಂತ ಸಂದರ್ಭದಲ್ಲಿ ಸುಮಾರು 10-15 ಜನ ಪೊಲೀಸ್ ಗೋಲಿಬಾರಿಗೆ ತುತ್ತಾಗ್ತಾರೆ. ಗೋಲಿಬಾರಲ್ಲಿ ಸತ್ತೋಗ್ತಾರೆ. ಒಂದು ದೊಡ್ಡ ಕೋಮುಗಲಭೆ. ಆ ಗೋಲಿಬಾರಲ್ಲಿ ಸತ್ತಂತಹ ಬಹುತೇಕರು ಹಿಂದೂಗಳಿದ್ರು. ಅದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಬೇಕಾಗಿತ್ತು. ಆದ್ರೆ ವಸಂತ ಬಂಗೇರ ಅವರಾಗ್ಲಿ ಅಥವಾ ಬಿಜೆಪಿ ಇತರ ಸದಸ್ಯರಾಗ್ಲಿ ಯಾರೂ ಕೂಡ ಆ ಕೋಮುಗಲಭೆಯ ಗೋಲಿಬಾರ್ನ ವಿಷಯವನ್ನ ಚರ್ಚೆ ಮಾಡಲ್ಲ. ಅದರ ಬದಲಾಗಿ ಅವತ್ತೂ ಕೂಡ ಅವರ ಚರ್ಚೆಯ ಪ್ರಮುಖ ವಿಷಯ ಇದ್ದದ್ದು ಧರ್ಮಸ್ಥಳದ ದನಿಗಳು, ದೊಡ್ಡ ದನಿಗಳು, ಚಿಕ್ಕ ದನಿಗಳು, ಧರ್ಮಸ್ಥಳದ ದೌರ್ಜನ್ಯ, ಧರ್ಮಸ್ಥಳದ ಭೂಹಗರಣ, ಧರ್ಮಸ್ಥಳದ ದಫನಗಳು, ಧರ್ಮಸ್ಥಳದಲ್ಲಿ ಸಾವು, ಅತ್ಯಾಚಾರ, ಕೊಲೆಗಳು. ಈ ವಿಷಯವನ್ನ ಕೋಮುಗಲಭೆಯ ಸಂದರ್ಭದಲ್ಲೂ ಕೂಡ ಬಿಜೆಪಿ ಪ್ರಮುಖ ಅಜೆಂಡಾ ಮಾಡಿಕೊಂಡಿತ್ತು. ಇದು ವಿಧಾನಸಭೆಯ ದಾಖಲೆಗಳಲ್ಲಿದೆ. ಇದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಸೌಜನ್ಯ ಪ್ರಕರಣ ಆದಂತ ಸಂದರ್ಭದಲ್ಲಿ RSS ನ ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. RSS ನ ಪ್ರಮುಖವಾದಂತಹ ವಿದ್ಯಾರ್ಥಿ ಘಟಕ ABVP, ಬಿಜೆಪಿಯ ವಿದ್ಯಾರ್ಥಿ ಘಟಕ ABVP ಈ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಚಳವಳಿಯಾಗಿ ತೆಗೆದುಕೊಂಡಿತ್ತು. ಸಂತೋಷ್ ರಾವ್ ಅರೆಸ್ಟ್ ಆದ ನಂತರವೂ ಕೂಡ ABVPಯ ಅಕ್ಷತಾ ಅನ್ನುವಂಥ ನಾಯಕಿ, ನಾನಾಗ ಮಂಗಳೂರಿನ ವರದಿಗಾರ ಆಗಿದ್ದೆ, ಅಕ್ಷತಾ ಅನ್ನುವಂಥ ABVPಯ ನಾಯಕಿ ದೊಡ್ಡ ಮಟ್ಟದಲ್ಲಿ ತಾಲೂಕುಗಳಲ್ಲಿ ಭಾಷಣವನ್ನ ಮಾಡ್ತಾರೆ. ಸಂತೋಷ್ ರಾವ್ ಅಮಾಯಕ, ಸಂತೋಷ್ ರಾವ್ ನಿಜವಾದಂತಹ ಆರೋಪಿ ಅಲ್ಲ, ನಿಜವಾದ ಆರೋಪಿಯನ್ನ ಬಂಧನ ಮಾಡಿ ಅನ್ನುವಂಥ ಆಗ್ರಹವನ್ನ ABVPಯ ನಾಯಕಿ ಅಕ್ಷತಾ ಅವರು ಮಾಡ್ತಾರೆ. ಈ ಮಾತುಗಳು ಯಾರ ಮಾತುಗಳು ಅಂತಂದ್ರೆ ಅದು ಎಡಪಂಥೀಯರ ಮಾತುಗಳು. ನಿಜವಾದಂತ ಆರೋಪಿ ಸಂತೋಷ್ ರಾವ್ ಅಲ್ಲ, ನಿಜವಾದಂತ ಆರೋಪಿ ಬೇರೆಯವರಿದ್ದಾರೆ, ಪ್ರಭಾವಿಗಳಿದ್ದಾರೆ, ಮುಂಡಾಸುದಾರಿಯ ಕುಟುಂಬದವರಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಒಂದು ಆಗ್ರಹ ಇರುವಂಥದ್ದು. ಅದು ಎಡಪಂಥೀಯರ ಆಗ್ರಹಗಳು ಕೂಡ ಆಗಿತ್ತು, ಸೌಜನ್ಯ ಪರ ಹೋರಾಟಗಾರರ ಆಗ್ರಹ ಆಗಿತ್ತು.